ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಯೂಟ್ಯೂಬ್ ಚಾನಲ್. ಹೇಳಿದ್ನೆಲ್ಲ ಶ್ರುತಿ ಮ್ಯಾಮ್ ಕೂಡ ಬಂದಿದ್ದರು ಫಂಕ್ಷನ್ಗೆ ಅಂತ. ಇವತ್ತು ವಿಡಿಯೋದಲ್ಲಿ ಅವರು ಏನೇನು ಮಾತಾಡಿದ್ರು ಏನು ಅನ್ನೋದು ಹಾಕಿದ್ದೀನಿ, ನೋಡ್ಕೊಂಬನ್ನಿ. ಅವರು ದೀಪ ಹಚ್ಚಿ ಮಾಡ್ತಾಯಿದ್ರು. ನಾವು ಫ್ರಂಟಲ್ಲೇ ಕುತ್ಕೊಂಡಿದ್ವಿ, ಹಂಗಾಗಿ ನಮಗೆ ಚೆನ್ನಾಗಿ ಕ್ಲಿಯರಾಗೆಲ್ಲ ಕಾಣಿಸ್ತಾ ಇತ್ತು. ಅವರು ಕೂಡ ಚೆನ್ನಾಗಿ ಸ್ಯಾರಿ ಹಾಕ್ಕೊಂಡು ಎಲ್ಲ ವಾರಸುದಾರರಿಗೆ, ಮಾತಾಡ್ತಿದ್ದಾರೆ. ಶಿಕ್ಷಕರಿಗೆ, ಈ ಕಾರ್ಯಕ್ರಮಕ್ಕೆ ಬೆಂಗಳೂರಿಂದ ಬಂದಿರುವಂಥ ನನ್ನ ಸಹೋದ್ಯೋಗಿಗಳಾದಂಥ ದಯಾನಂದ್ ಸರ್ ಅವರಿಗೆ, ಈ ಶಾಲೆಯ ಕೀರ್ತಿಯಾಗಿರುವಂತಹ ಎಲ್ಲ ಶಿಕ್ಷಕರಿಗೆ, ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಪೋಷಕರಿಗೆ ಹಾಗೂ ನನ್ನ ಪುಟ್ಟ ಸ್ನೇಹಿತರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ನನ್ನ ಜೀವನದ ಉಸಿರಾಗಿರುವ ನಿಮ್ಮಂಥ ಕನ್ನಡದ ಕಲಾಭಿಮಾನಿಗಳಿಗೆ ನನ್ನ ಪ್ರೀತಿಯ ನಮಸ್ಕಾರ. ಅದಾದಮೇಲೆ ಮತ್ತೆ ಅದೇ ಹೇಳಿದ್ನಲ್ಲ, ಚೌಕಿದಾರ್ ಫಿಲಮ್ ಹೀರೋ ಕೂಡ ಡ್ಯಾನ್ಸ್ ಮಾಡಿದರು. ನೋಡಿ ಯಾವ ರೀತಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಅಂತ. ಅವ್ರನ್ನ ಡ್ಯಾನ್ಸ್ ಮೂಲಕನೇ ಅವ್ರನ್ನ ಸ್ಟೇಜ್ ಮೇಲೆ ವೆಲ್ಕಮ್ ಮಾಡ್ಕೊಂಡಿದ್ದು. ಇವರೇ ಹೀರೋಯಿನ್ನು. ಮತ್ತು ನೆಕ್ಸ್ಟು ಹೀರೋ ನೋಡಿ, ಚೌಕಿದಾರ್ ಫಿಲಮ್ ಹೀರೋ ಪೃಥ್ವಿ ಎಂಬರ್ ಕೂಡ ಡ್ಯಾನ್ಸ್ ಮಾಡಿದರು. ನಾವು ಅಂದ್ಕೊಂಡಿರಲ್ವಲ್ಲ ಈ ಥರ ಹೀರೋಯಿನ್ಗಳನ್ನ ನೋಡ್ತೀವೋ ಇಲ್ವೋ ಅಂತ. ಇವತ್ತು ನಮ್ಮ ಮಕ್ಕಳಿಂದ ಅವ್ರು ಇದು ಶ್ರುತಿ ಮ್ಯಾಮ್ನಂತೂ ಯಪ್ಪ ಎಷ್ಟು ವಿಷಲ್ ಹಾಕಿದ್ರು ಅವ್ರು ಬಂದಾಗ. ಅಂದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ರು ಗೊತ್ತಾ. ಸ್ಯಾರಿ, ಜುಮ್ಕಿ, ಕೈ ತುಂಬ ಗ್ರೀನ್ ಕಲರ್ ಬಳೆ ಹಾಕ್ಕೊಂಬಂದಿದ್ರು. ತುಂಬಾ ಚೆನ್ನಾಗಿ ಕಾಣ್ತಿದ್ರು, ಅಷ್ಟೇ ಚೆನ್ನಾಗಿ ಮಾತಾಡಿದರು. ನಮಗೂ ಎಷ್ಟು ಖುಷಿ ಆಯಿತು ಅಂದರೆ ಅವ್ರನ್ನೂ ನೋಡಿ. ಯಡಿಯೂರಪ್ಪರು ನೋಡಿದ್ವಿ, ಇವ್ರನ್ನೂ ನೋಡಿದ್ವಿ, ಶ್ರುತಿ ಮ್ಯಾಮ್ ನೋಡಿದ್ವಿ. ಮತ್ತು ಅವ್ರ ಫಂಕ್ಷನ್ ಮುಗಿಸ್ಕೊಂಡು ಅವರು ಹೋದರು. ಮತ್ತು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಯಿತು. ಚಿಕ್ಕ ಮಕ್ಕಳು ಡ್ಯಾನ್ಸ್ ನೋಡೋಕ್ಕೇ ಎಷ್ಟು ಚೆಂದ ಅಲ್ವಾ. ನೋಡಿ, ಇಲ್ಲಿ ಚಂದಮಾಮ ಸಾಂಗಿಗೆ LKG ಹುಡುಗಿಯರು ಡ್ಯಾನ್ಸ್ ಮಾಡ್ತಾಯಿದ್ರು. ನೀವು ಇನ್ನೂ ಕ್ಲಿಯರ್ ಸಾಂಗ್ ಹಾಕೋಕ್ಕೆ ಇಲ್ಲಿ ಕಾಪಿರೈಟ್ ಬರುತ್ತೆ. ನೀವು ಫುಲ್ಲು ಫಂಕ್ಷನ್ ನೋಡಬೇಕು ಅಂದರೆ ವೇದ PU ಕಾಲೇಜ್ ಅಂತ ಯೂಟ್ಯೂಬಲ್ಲಿ ಹೊಡೀರಿ, ಲೈವ್ ಇತ್ತು, ಅದು ಬರುತ್ತೆ ನೋಡಿ. ಫುಲ್ ಎಲ್ಲನೂ ನೀವು ಕ್ಲಿಯರಾಗಿ ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಹುಡುಗಿರು. ಒಂದೊಂದು ಡ್ರೆಸ್ಸು ಕೂಡ ಎಷ್ಟು ಚೆನ್ನಾಗಿ ಕಾಣಿಸೋವಂದರೆ ಲೈಟಿಂಗ್ಸ್ಗೂ ಅದಕ್ಕೂ ಅಲ್ವಾ. ಖುಷಿ ಆಗುತ್ತೆ ಈ ಥರ ನೋಡೋದಕ್ಕೆ. ಹುಡುಗರು ನಮಗೆಲ್ಲ ಈ ಥರ ಎಲ್ಲ ಇರಲೇ ಇಲ್ಲ. ಯಾವುದೋ ಒಂದು ಮನೇಲಿರೋ ಡ್ರೆಸ್ ಹಾಕ್ಕೊಳ್ಳೋದು, ಡ್ಯಾನ್ಸ್ ಮಾಡೋದು. ನೋಡಿ ಇಲ್ಲಿ ಗಣೇಶ ಸಾಂಗ್ಗೆ ಫುಲ್ಲು ಒಂದು ಕ್ಲಾಸ್ ರೂಮ್ ಇದೆ ಅಂದರೆ ಆ ಕ್ಲಾಸ್ ರೂಮ್ ಎಲ್ಲರೂ ಡ್ಯಾನ್ಸ್ ಪರ್ಫಾರ್ಮೆನ್ಸಲ್ಲಿ ಇರೋರು. ಹಂಗಾಗಿ ಇಷ್ಟು ಜನ ನಮ್ಮದ್ರಲ್ಲಿ ಆ ಥರ ಇಲ್ಲ. ಯಾರು ಸೇರ್ತಾರೋ ಯಾರು ಬಿಡ್ತಾರೆ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿಬಿಟ್ಟು ಡ್ಯಾನ್ಸಿಗೆ ಸೇರಿಸ್ಕೊಳ್ಳೋರು. ಇಲ್ಲ, ಆ ಥರ ಮಾಡಿಲ್ಲ. ಪ್ರತಿಯೊಂದು LKGಯಿಂದ ಡಿಗ್ರಿವರೆಗೂ ಒಂದೊಂದು ಸೆಕ್ಷನ್ನವರು ಒಂದೊಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇಟ್ಕೊಂಡಿದ್ರು. ಲಾಸ್ಟಿಗೆ ನಾಟಕ ಇತ್ತು, ಸಂಪೂರ್ಣ ರಾಮಾಯಣ ಅಂತ. ಬಟ್ ನಾವು ಲೈವಲ್ಲಿ ಸಮೇತ ಅದನ್ನು ಹಾಕಿಲ್ಲ ಅವರು. ಬಟ್ ಡ್ಯಾನ್ಸ್ ಎಲ್ಲನೂ ಕೂಡ ಲೈವಲ್ಲಿದೆ. ನಾವು ಕೂಡ ನೋಡಲಿಲ್ಲ. ನಾವು 9 ಗಂಟೆಗೇ ನಾವು ಊರು ವಾಪಸ್ ಬಂದ್ವಿ. ಯಾಕಂದರೆ ಚಳಿ ಆಗುತ್ತೆ. ನಾವು ಬೈಕಲ್ಲಿ ಬೇರೆ ಹೋಗಿದ್ವಲ್ಲ, ಅವನು ಕರ್ಕೊಂಡು ಮತ್ತೆ ಚಳಿಲಿ ಬರಬೇಕಾಗುತ್ತೆ ಅಂದ್ಬಿಟ್ಟು ನಾನು ನಮ್ಮಪ್ಪ ಒಂದು ಬೈಕಲ್ಲಿ ಬಂದ್ವಿ. ಮತ್ತು ನನ್ನ ಮಗ, ನನ್ನ ತಮ್ಮನೂ ಬಂದಿದ್ದ, ನಮ್ಮ ಆಂಟಿ ಮಗ ಬಂದಿದ್ದ. ಅವರು ಒಂದು ಬೈಕಲ್ಲಿ ಬಂದರು. ಅವ್ರ ಅಪ್ಪಾಜಿ ಗಾಡಿ ತೊಗೊಂಡು ಕೂಲನ್ನು ಕರ್ಕೊಂಡು ಹೋಗಿದ್ರು. ಅಲ್ಲಿಗೇನೋ ಅವ್ರು ಬೇರೆಯವ್ರ ಬೈಕಲ್ಲಿ ಕೂಲನ್ನು ಕರ್ಕೊಂಬರ್ಬೇಕು ಗಾಡಿ ತಗೊಂಡು ಅಂದ್ಬಿಟ್ಟು ಆ ಕಡೆ ಹೋಗಿದ್ರು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಇವರೆಲ್ಲ ಗರ್ಲ್ಸು. ನೋಡೋದಕ್ಕೆ ಸಖತ್ತು ಮಜಾ ಇತ್ತು. ನಿಜ ನನಗೆ ಬರೋಕ್ಕೆ ಇಷ್ಟ ಇರಲಿಲ್ಲ. ಏನು ಮಾಡ್ತೀರಾ, ಬರೋಕ್ಕೆ ಮತ್ತೆ ವೆಹಿಕಲ್ಸ್ ಇಲ್ಲ ಅಂದ್ಬಿಟ್ಟು ಬಂದು ಇಲ್ಲಿ ಮುಂದ್ಗಡೆ ಎಲ್ಲ ಇಲ್ಲಿ ಗೆಸ್ಟ್ ಕೂತ್ಕೊಳೋಕ್ಕೆ ಅರೇಂಜ್ ಮಾಡಿದರು. ನೋಡಿ ಇಲ್ಲಿ ಕೆಂಪು ಸೀರಿಯಲ್ ಕಾಣಿಸ್ತಿದ್ದಾರೆ ಅನಿಸುತ್ತೆ, ಅವರೇ ಪ್ರಿನ್ಸಿಪಾಲು. ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡಿದರು, 6 ಗಂಟೆ ಏನೋ. ನೋಡಿ ಇನ್ನೂ ಬೆಳಕು ಕಾಣಿಸ್ತಾ ಇದೆ ನಿಮಗೆ. ನೋಡಿದ್ರಲ್ಲ, ಹೋಗ್ಬಿಟ್ಟು ಯೂಟ್ಯೂಬಲ್ಲಿ ಚೆಕ್ ಮಾಡಿ, ಬರುತ್ತೆ ಫುಲ್ ಲೈವ್. ಪ್ಲೀಸ್ ಯಾರೆಲ್ಲ ನೋಡ್ತೀರಾ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.